ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈಗ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಇನ್ನು ಬಿಜೆಪಿಯಲ್ಲೂ ಕೂಡ ರಾಜ್ಯದಲ್ಲಿ ಬಹುಮುಖ್ಯ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಇದರ ಜೊತೆಗೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಕೂಡ ಮಾಡಿಕೊಂಡಿದೆ. ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಇದೇ ಫೆಬ್ರವರಿ 19ನೇ ತಾರೀಕು ಬಿಜೆಪಿಯಲ್ಲಿ ಕಾರ್ಯಕಾರಿಣಿ ಸಭೆ ಕೂಡ ನಿಗದಿಯಾಗಿದೆ. ಕೇಂದ್ರದ ವರಿಷ್ಠರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಅವತ್ತು ಮೇಜರ್ ಸರ್ಜರಿ ಆಗುತ್ತೆ ಬಿಜೆಪಿಯಲ್ಲಿ ಅನ್ನುವಂತ ಅಪ್ಡೇಟ್, ಇನ್ಸೈಡ್ ಮಾಹಿತಿ ಸಿಗ್ತಾ ಇರೋದು. ಹಾಗಾದ್ರೆ ಮೇಜರ್ ಅಪ್ಡೇಟ್ ಏನಿರಬಹುದು? ಯಾರು ತಲೆದಂಡ ಆಗುತ್ತೆ? ಹಾಗಾದ್ರೆ ಏನಿದು ಅಪ್ಡೇಟ್? ಏನ್ ವಿಚಾರ? ಸ್ಫೋಟಕ ವಿಚಾರ ಏನು? ಯಾರು ಇದಕ್ಕೆಲ್ಲ ಸೂತ್ರಧಾರರು? ಇದು ಈಗ ಸಿಕ್ಕಾಬಟ್ಟೆ ಕಾಡ್ತಾ ಇದೆ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದೇ ಕಲ್ಲು ಎರಡು ಹಕ್ಕಿ. ಯಾರು ಹೊಡೆದ್ರು, ಯಾರು ಹಕ್ಕಿ, ಇದನ್ನ ಹೇಳ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಕೂಡ ಅಸಮಾಧಾನ, ಬಂಡಾಯ, ರೆಬಲ್ಸ್ ನಾಯಕರು ಒಂದು ತಂಡ, ವಿಜೇಂದ್ರ ಅವರು ಇನ್ನೊಂದು ತಂಡ ಅನ್ನುವಂಥ ಲೆಕ್ಕಾಚಾರ ಇನ್ನೂ ಕೂಡ ಇದೆ. ಅದು ಶಮನ ಕೂಡ ಆಗಿಲ್ಲ. ಆದ್ರೆ ಈಗ ಮೇಜರ್ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ, ಯಾರ್ಯಾರು ವಿಜೇಂದ್ರ ಅವ್ರನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಫಿಕ್ಸ್ ಆಗಿದಾರಲ್ಲ, ರೆಬೆಲ್ಸ್ ನಾಯಕರು ಅಂತ ಗುರುತಿಸ್ಕೊಂಡಿದಾರಲ್ಲ ಒಂದಷ್ಟು ಟೀಮ್, ಇತ್ನಾಳ್ ಆಗಿರ್ಬೋದು, ಇದರ ಜೊತೆಗೆ ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಇದರ ಜೊತೆಗೆ ಅರವಿಂದ್ ಲಿಂಬಾವಳಿ ಅವರಾಗಿರ್ಬೋದು, ಹೀಗೆ ಹಲವು ನಾಯಕರಿದ್ದಾರೆ. ಒಂದು ತಂಡ ಕಟ್ಕೊಂಡಿದ್ದಲ್ಲ, ಅವರೆಲ್ಲ ಕೇಂದ್ರ ಸಚಿವರು. ಅದು ಕೂಡ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರಂತೆ. ಯಾಕೆ ಅಂತ ಅಂದ್ರೆ, ನೀವೇನಾದ್ರೂ ಮಾಡ್ಕೊಳ್ಳಿ, ಮುಂದಿನ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಹಾಗಾಗಿ ನಮಗ್ ಒಂದೇ ಅಜೆಂಡಾ, ವಿಜೇಂದ್ರ ಆ ಸ್ಥಾನದಲ್ಲಿ ಇರಬಾರ್ದು. ಅದನ್ನು ನೀವು ಹೆಂಗಾದ್ರೂ ಮಾಡಿ ವರ್ಕೌಟ್ ಮಾಡಿಸಿದ್ರೆ, ಆ ಕೆಲಸ ಮಾಡಿಕೊಟ್ರೆ ನಮ್ಮ ಬೆಂಬಲ ಸಂಪೂರ್ಣವಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತುಕತೆ ಆಗಿದೆ ಅನ್ನುವಂಥ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಕೂಡ ಲೆಕ್ಕಾಚಾರ ಹಾಕಿ ಈಗ ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲೇ ಇರೋದ್ರಿಂದ ಕೇಂದ್ರ ನಾಯಕರ ಜೊತೆ ಒಂದು ಅವಿನಾಭಾವ ಸಂಬಂಧ ಇದೆ, ಒಡನಾಟ ಇದೆ, ಹೊಂದಾಣಿಕೆ ಇದೆ, ಎಲ್ಲವೂ ಕೂಡ ಚೆನ್ನಾಗಿದೆ. ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮೂಲಕ ನಮ್ಮ ದಾಳವನ್ನು ಉರುಳಿಸಬಹುದು ಅಂತ. ಯಾಕೆಂದ್ರೆ ಹಲವು ಬಾರಿ ಇದೇ ರೆಬಲ್ಸ್ ನಾಯಕರು ದೆಹಲಿಗೆ ಹೋಗಿ ಭೇಟಿ ಮಾಡಿ ಲಿಸ್ಟ್ ಕೊಟ್ರು, ಏನೇನು ಕೊಟ್ರು, ನೋಟಿಸ್ ಕೊಟ್ರು, ಯಾವುದಕ್ಕೂ ಕೂಡ ಹೈಕಮಾಂಡ್ ಕೇರ್ ಮಾಡಿರಲಿಲ್ಲ. ಏನ್ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಕುಮಾರಸ್ವಾಮಿ ಮೂಲಕ ಲೆಕ್ಕಾಚಾರ ಹಾಕಿ ಈಗ ಹೊಸ ದಾಳವನ್ನು ಉರುಳಿಸಿದ್ದಾರೆ ರೆಬಲ್ಸ್ ನಾಯಕರು. ಹೀಗಾಗಿ ಲೆಕ್ಕಾಚಾರ ಏನಪ್ಪಾ ಅಂತಂದ್ರೆ, ಕುಮಾರಸ್ವಾಮಿ ಅವರು ಈಗ ಆ ವರಿಷ್ಠನ ಭೇಟಿ ಮಾಡಿ ಈ ರೀತಿಯ, ಅಂದ್ರೆ ನನ್ನ ಕಡೆಗೂ ಕೂಡ ಬಿಜೆಪಿಯಲ್ಲಿರುವಂತ ನಾಯಕರು ನನಗೂ ಸಪೋರ್ಟ್ ಮಾಡ್ತಾರೆ, ಹಾಗಾಗಿ ನೀವೇನಾದ್ರೂ ಬದಲಾವಣೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಅನ್ನೋದಾದ್ರೆ ಅಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ. ಅದು ಕೂಡ 19ನೇ ತಾರೀಕು ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಅವತ್ತೇ ಕೂಡ ಘೋಷಣೆ ಆಗುವ ಲೆಕ್ಕಾಚಾರಗಳು ಕೂಡ ಇದೆ ಅನ್ನುವಂಥ ಅಪ್ಡೇಟ್. ಇಲ್ಲಿ ನೋಡಿ, ಒಂದು ಕಡೆ ಕುಮಾರಸ್ವಾಮಿ ಯಾವಾಗ ಕೇಂದ್ರದ ನಾಯಕರ ಜೊತೆ ಮಾತುಕತೆ ಮಾಡಿ ಆ ರೆಬಲ್ಸ್ ನಾಯಕರಿಗೆ ಒಂದು ಧೈರ್ಯ ಬಂತೋ, ಇಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಯಡಿಯೂರಪ್ಪನವರಿಗೆ ಢವ ಶುರುವಾಗಿದೆ. ಹಾಗಾಗಿ ಪುತ್ರನಿಗೋಸ್ಕರ ರಾಜಕೀಯವನ್ನೇ ತ್ಯಾಗ ಮಾಡಿದಂತ ಯಡಿಯೂರಪ್ಪನವರು ಈಗ ತಲೆ ಕೆಡಿಸ್ಕೊಂಡಿದ್ದಾರೆ. ನಾನು ಕೂಡ ಈಗ ದೇವೇಗೌಡರನ್ನ ಭೇಟಿ ಮಾಡ್ತೀನಿ ಅನ್ನುವಂತ ಹೇಳಿಕೆನ ಕೊಟ್ಟಿದ್ದಾರೆ. ಇಲ್ಲಿ ದೇವೇಗೌಡರನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಭೇಟಿ ಮಾಡಿ ಏನೆಲ್ಲ ವಿಚಾರ ಚರ್ಚೆ ಮಾಡಬಹುದು ಅಂದ್ರೆ, ದೇವೇಗೌಡರ ಮೂಲಕ ಕುಮಾರಸ್ವಾಮಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗ್ತಾರಾ, ಅಥವಾ ದೇವೇಗೌಡರು ಮನವಿ ಮಾಡಿಕೊಂಡು ಹೊಂದಾಣಿಕೆ ರಾಜಕೀಯವನ್ನ ಹೇಗೆಲ್ಲ ಮಾಡಬಹುದು, ಹೆಂಗ್ ಮಾಡಬಹುದು, ಯಾರ್ಯಾರಿಗೆ ಲಾಭ, ಯಾರ್ಯಾರಿಗೆ ನಷ್ಟ, ಏನೇನಾಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ಹೇಳಿ ಕುಮಾರಸ್ವಾಮಿಯನ್ನ ತಡೆಯುವಂತ ಪ್ರಯತ್ನ ಮಾಡ್ತಾರಾ, ಅಥವಾ ಕುಮಾರಸ್ವಾಮಿ ಈಗಲೇ ಕೂಡ ಅಂದ್ರೆ ಹಲವು ಬಾರಿ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಲೆಕ್ಕಾಚಾರದ ಮಾತುಗಳನ್ನ ಹೇಳ್ತಾ ಇದ್ದಾರಲ್ಲ, ನಾನೇ 2028ಕ್ಕೆ ಅಂತ, ಈಗಲೇ ನಾವೇನಾದ್ರೂ ಸೈಲೆಂಟ್ ಆಗಿದ್ರೆ ಮುಂದಿನ ದಿನದಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆಗ ಮೈತ್ರಿಲಿ ಗೊಂದಲ ಉಂಟಾಗಬಹುದು. ಆಗ ಸಿಎಂ ಸ್ಥಾನದ ಕುರ್ಚಿ ಕುತ್ತಾಟ, ಗಿದ್ದಾಟ, ಜೋರಾಟ, ಬಡಿದಾಟ ಏನ್ ಬೇಕಾದ್ರೂ ಆಗಬಹುದು. ಹಾಗಾಗಿ ಈಗಲೇ ವಿಜೇಂದ್ರನವ್ರನ್ನ ಏನಾದ್ರು ಕೂಡ ಕೆಳಗಿಳಿಸ್ಬಿಟ್ರೆ ನನ್ನ ದಾರಿ ಸುಗಮ ಆಗತ್ತೆ, ಆಗ ನನಗೆ ಬೆಂಬಲ ರೆಬಲ್ಸ್ ನಾಯಕರು ಕೂಡ ಕೊಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉಂಟಾಗುತ್ತೆ. ಗೊತ್ತಿಲ್ಲ ಯಾವ ರೀತಿ ಲೆಕ್ಕಾಚಾರ ಹಾಕಿದ್ದಾರೋ. ಆದ್ರೆ ಕುಮಾರಸ್ವಾಮಿಯನ್ನ ರೆಬಲ್ಸ್ ನಾಯಕರು ಗಾಳ ಹಾಕಿದ್ರೆ ದೇವೇಗೌಡರನ್ನ ಯಡಿಯೂರಪ್ಪನವ್ರು ಗಾಳ ಹಾಕಿದ್ದಾರೆ. ಇನ್ನು ಯಡಿಯೂರಪ್ಪನವರು ದೇವೇಗೌಡರು ಗಾಳ ಹಾಕಿದಾರಲ್ಲ, ದೇವೇಗೌಡರು ಕುಮಾರಸ್ವಾಮಿನ ಕಂಟ್ರೋಲ್ ಮಾಡ್ತಾರಾ, ದೇವೇಗೌಡರು ಕುಮಾರಸ್ವಾಮಿ ಅವ್ರನ್ನ ಹಿಡಿದಿಟ್ಕೊಳ್ತಾರಾ, ಅಥವಾ ಕುಮಾರಸ್ವಾಮಿ ಅವರು ದೇವೇಗೌಡರು ಹೇಳಿದ ತಕ್ಷಣ ಕೇಳ್ತಾರಾ,
ತಂದೆ ಮಾತಿಗೆ ಬೆಲೆ ಕೊಟ್ಟು ಎಲ್ಲವನ್ನು ಅಲ್ಲಿಗೆ ನಿಲ್ಲಿಸ್ತಾರಾ? ಹಾಗಾಗಿ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೇ ಫೆಬ್ರವರಿ 19ನೇ ತಾರೀಕು ಇದೆ. ಏನೆಲ್ಲ ಬದಲಾವಣೆ ಆಗಬಹುದು, ಏನೇನು ಆಗುತ್ತೆ, ಹಾಗಾದ್ರೆ ಮೈತ್ರಿ ಲೆಕ್ಕಾಚಾರ ಏನು, ಹಾಗಾದ್ರೆ ಕಾದು ನೋಡೋಣ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಒಂದು ಕಲ್ಲು ಎರಡು ಹಕ್ಕಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.